ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಶುಕ್ರವಾರದ ಲಕ್ಷ್ಮೀ ಪೂಜೆಗೆ ಏನೇನ್ ಐಟಮ್ಸ್ ಬೇಕು ಅಂತ ನಾನ್ ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಅದರ ಪೂಜಾ ವಿಧಾನವನ್ನ ತಿಳ್ಕೊಳ್ಳೋಣ ಬನ್ನಿ. ಸೊ ನಾವ್ ಕಳ್ಸಿರೋ ಎಲ್ಲಾ ಐಟಮ್ಸ್‌ನು ಒಂದ್ ಕಡೆ ಜೋಡಿಸ್ಕೊಂಡು, ಒಂದು ಕೆಂಪು ವಸ್ತ್ರದಲ್ಲಿ ಶ್ರೀಚಕ್ರ ಯಂತ್ರ, ಗೋಮತಿ ಚಕ್ರ 8 ಇರ್ಬೇಕು. ಅದಕ್ಕೆ ಪುನುಗು ಮತ್ತೆ ಅರಕಚ ಪೇಸ್ಟ್ ಅನ್ನ ಹಚ್ಚಿ ನಾವ್ ಅದನ್ನು ಕೂಡ ಕಳ್ಸಿರ್ತೀವಿ. ಪುನುಗು ಮತ್ತೆ ಅರಕಚ ಪೇಸ್ಟ್ ಬಂದ್ಬಿಟ್ಟು ವಿಷ್ಣುಗೆ ಮತ್ತೆ ಲಕ್ಷ್ಮಿಗೆ ಬಹಳ ಪ್ರಿಯವಾದಂತದ್ದು. ಅದು ಯೂಶುವಲಿ ಯಾರು ಹಚ್ಚೋದಿಲ್ಲ. ಆದ್ರೆ ಹಚ್ಚಿದ್ರೆ ತುಂಬಾ ಒಳ್ಳೇದಾಗತ್ತೆ. ಅದ್ರ ಮಹತ್ವವನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಹಂಗೆ ಅರಿಶಿನ ಕುಂಕುಮವನ್ನು ಕೂಡ ಹಚ್ಚಿ, ಆಮೇಲೆ ಲಕ್ಷ್ಮಿ ಕಾಯಿನ್ ಕೂಡ ಕಳಿಸಿರ್ತೀವಿ ನಾವು 2 ಲಕ್ಷ್ಮಿ ಕಾಯಿನ್ ಅದನ್ನ ಕೂಡ ಇಡಿ. ಆಮೇಲೆ ಗುಲಗಂಜಿ ಇಡಿ. ಆಮೇಲೆ ಲಕ್ಷ್ಮಿಗೆ ಬಹಳ ಪ್ರಿಯವಾದಂತಹ ಕಮಲದ ಬೀಜಗಳನ್ನ ಕೂಡ ಕಳ್ಸಿರ್ತೀವಿ. ಅದು 8 ಇಡ್ಬೇಕು. ಅದಾದ್ಮೇಲೆ 6 ಎಡಮುರಿ ಬಲಮುರಿ, 6 ಗರುಡಕಾಯಿ, ಆಮೇಲೆ 1 ಸಿರಿಫಲ, ಆಮೇಲೆ ಅದ್ರ ಮೇಲೆ ಜವಾದ್ ಪೌಡರ್‌ನ ಹಾಕಿ ಸ್ವಲ್ಪ. ಅದು ತುಂಬಾ ಸುಗಂಧ ಭರಿತವಾಗಿರುತ್ತೆ. ಆ ಸುಗಂಧ ಭರಿತದಿಂದ ಲಕ್ಷ್ಮಿ ಬೇಗ ಒಲಿತಾಳೆ. ಮನೆ ಯೂಶುವಲಿ ಕ್ಲೀನ್ ಆಗಿರೋದ್ರಿಂದ, ಆಮೇಲೆ ಎಲ್ಲಾ ಸರೌಂಡಿಂಗ್ ಕ್ಲೀನ್ ಆಗಿರೋದ್ರಿಂದ ಲಕ್ಷ್ಮಿ ಬೇಗ ಒಲಿತಾಳೆ ಅಂತ ಕೂಡ ಇದೆ. ಸೊ ಇದನ್ನೆಲ್ಲಾನು ಒಂದು ಗಂಟು ಕಟ್ಟಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ. ಆ ಪೂಜೆ ಮಾಡಿದ ಗಂಟನ್ನ ತಗೊಂಡು ನೀವು ಎಲ್ಲಿ ವ್ಯವಹಾರ ಮಾಡ್ತೀರಾ, ಇಲ್ಲ ದುಡ್ಡು ಇಡ್ತೀರಾ ಅಲ್ವಾ, ಅಲ್ಲಿ ಇಡೋದ್ರಿಂದ ನಮಗೆ ದುಡ್ಡಿನ ಸಮಸ್ಯೆಗಳು, ಆಮೇಲೆ ಸಾಲದ ಸಮಸ್ಯೆಗಳು ತೀರಿ ಹೋಗುತ್ತೆ. ಈಗ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನೇನ್ ಇರುತ್ತೆ ಅಲ್ವಾ, ಅವ್ರೆಲ್ಲ ಈ ತರದ್ ಪೂಜೆ ಮಾಡೋದ್ರಿಂದ ಅವ್ರಿಗೆಲ್ಲರಿಗೂ ತುಂಬಾ ಒಳ್ಳೇದಾಗತ್ತೆ. ಇದನ್ನ ಮಾಡಿ ಆದ್ಮೇಲೆ ನೀವೇ ಬಂದು ನನ್ಗೆ ಹೇಳ್ತೀರಾ, ಇಲ್ಲ ಮೇಡಮ್ ಈ ಪೂಜೆ ಮಾಡಿದ್ರಿಂದ ನಮ್ಗೆ ತುಂಬಾ ಒಳ್ಳೇದಾಯ್ತು ಅಂಡ್ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು. ಒಂದು ಸಲ ಇದನ್ನ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಇದು. ಸೊ ಇದೇ ರೀತಿ ಈ ಪ್ರಾಡಕ್ಟ್ಸ್ ಬಗ್ಗೆ ಆಗ್ಲಿ, ಇಲ್ಲ ಅಂತಂದ್ರೆ ಆ ಪೂಜಾ ವಿಧಾನದ ಬಗ್ಗೆ ತಿಳ್ಕೊಬೇಕಂದ್ರೆ ಕಾಂಟ್ಯಾಕ್ಟ್ ಶ್ರೀಮಂತ್ ಸ್ಟೋರ್ಸ್. ಥ್ಯಾಂಕ್ ಯು ಸೋ ಮಚ್.